ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ಈಗ ಜಾತಿ ಗಣತಿ ಮಾಡಬೇಕು ಅಂತ ಓಡಾಡ್ತಾರೆ. ಜಾತ್ಯತೀತ ಅಂತ ಶಬ್ದ ಸೇರಿಸಿದವರು ಕಾಂಗ್ರೆಸ್ ಸಂವಿಧಾನದಲ್ಲಿ. ಇನ್ನು ಜಾತಿ ಗಣತಿ ಮಾಡಬೇಕು. ಮೊನ್ನೆ ನಾನು ನೋಡಿದೆ, ಸಿದ್ದರಾಮಯ್ಯ ಅವರು ದಾವಣಗೆರೆಯಲ್ಲಿ 3 ಸಭೆ ಮಾಡಿದ್ರೆ 3 ಥರ ಮಾತಾಡಿದರು. ಅವ್ರ ತಲೆ ಅಂದೆ ನಾನು. ಒಂದರಲ್ಲಿ ಹೇಳಿದ್ರು, ನಾನು ಜಾತಿವಾದಿ ಅಲ್ಲ, ಜಾತಿವಾದಿಗಳ ವಿರೋಧ ನಾನು. ಇನ್ನೊಂದು ಹೇಳ್ತಾರೆ ನಮ್ಮ ಸಮುದಾಯ ಎಲ್ಲರೂ, ಇನ್ನೊಂದು ಹೇಳ್ತಾರೆ ಜಾತಿ ಆಧಾರಿತವಾದಂಥ ರಿಸರ್ವೇಷನ್ ಬರಬೇಕು. ಏನ್ ಬೇಕಾದ್ರೆ ಹೇಳಿದ್ರು ನಡೀತಿದೆ ಅಂತ ತಿಳ್ಕೊಂಡ್ಬಿಟ್ಟು ಸೋಷಿಯಲಿಸಮ್ ಮರ್ತು ಹೋಗ್ಬಿಟ್ಟರು. ಸಮಾಜವಾದಿ ಅದು ನನ್ನ ಪ್ರಕಾರ ಪ್ರಾರಂಭದಲ್ಲಿ ಏನು ಸಮಾಜವಾದದ ಬಗ್ಗೆ ಸಿದ್ದರಾಮಯ್ಯ ಮಾತಾಡ್ತಿದ್ರು ಅದನ್ನ ಅವರ ದೇವರ ಜಗಲಿ ಮೇಲೆ ಕಟ್ಟಿ ಇಟ್ಬಿಟ್ಟಾರ. ತಾವು ಹೊರಗೆ ರಾಜಕಾರಣ ಮಾಡ್ತಾರೆ. ಮಹೇಶ್ ಅವರು, ಕಾರಜೋಳ ಅವರು ಮತ್ತು ವಿಕಾಸ್ ಅವರೆಲ್ಲ ಹೇಳಿದ್ದಾರೆ ಅಂಬೇಡ್ಕರ್ಗೆ ಯಾವ ರೀತಿ ಅನ್ಯಾಯ ಮಾಡಿದ್ರು, ಅಂಬೇಡ್ಕರ್ಗೆ ಮಾಡಿದರೆ ಶೋಷಿತ ವರ್ಗಕ್ಕೆ ಏನು ಅನ್ಯಾಯ ಆಗಿದೆ. ಇದನ್ನ ಮಾಡಿದವರು ಯಾರು ಅನ್ನೋದನ್ನ ಬಹಳ ಎಳಿ ಬಿಡಿಸಿದ್ದಾರೆ. ನಾನು ವಿವರಕ್ಕೆ ಹೋಗೋದಿಲ್ಲ. ನಿಸ್ಸಂಶಯವಾಗಿ ಅವತ್ತು ಆಡಳಿತದ ಸೂತ್ರವನ್ನು ಹಿಡಿದಂಥ ಮೊದಲನೆಯ ಪ್ರತಿನಿಧಿತ್ವ ಸರ್ಕಾರದಲ್ಲಿ ಇದ್ದವರು ಕಾಂಗ್ರೆಸ್ ಪಕ್ಷ. ಅಂಬೇಡ್ಕರ್ ಅವರನ್ನ ಸಂವಿಧಾನ ರಚನಾ ಸಮಿತಿಯಲ್ಲೇ ಬರೆದಂಗೆ ನೋಡ್ಕೊಂಡು ಬಿಟ್ರೆ ನಾವು ನಮ್ಗೆ ಏನು ಬೇಕು ನಾವು ಬರ್ಕೋಬಹುದು ಅನ್ನುವಂಥ ಹುನ್ನಾರ ಅವತ್ತಿನಿಂದ ಇದೆ. ನೀವು ಅರ್ಥ ಮಾಡ್ಕೋಬೇಕು. ಬರೀ ಸೋಲ್ಸಿದ್ರು ಅಂದರೆ ಸೋಲ್ಸೋಕ್ಕೆ ಕಾರಣ ಏನು ಅಂಬೇಡ್ಕರ್ ಒಬ್ಬರು ಆಶೆ ಬಂದ್ಬಿಟ್ರೆ ಏನಾಗ್ತದೆ ಪ್ರಶ್ನೆ ಆಗಲ್ಲ. ಅಂಬೇಡ್ಕರ್ ಅವರ ಅಗಾಧವಾಗಿರುವಂತಹ ಶಕ್ತಿ ಮತ್ತು ಅವರ ಬದ್ಧತೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅಂಬೇಡ್ಕರ್ ಅವರು ಸ್ವತಂತ್ರ ಪೂರ್ವದಲ್ಲೇ ದಲಿತ ಸಮುದಾಯದ ಒಬ್ಬ ಸರ್ವಸಮ್ಮತ ನಾಯಕರಾಗಿ ಹೊರಹೊಮ್ಮಿದ್ದರು. ಇದು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಅವರನ್ನ ಸಂವಿಧಾನ ರಚನಾ ಸಮಿತಿಯಲ್ಲಿ ಬರಬಾರದು ಅಂತ ನೋಡಿ. ಪುನಾ ಪ್ಯಾಕ್ಟ್ ಅಂತ ಒಂದಿದೆ. ಸುಮಾರು ತಿಂಗಳಗಟ್ಟಲೆ ಪುನಾ ಪ್ಯಾಕ್ಟ್ ಬ್ರಿಟಿಷರು ಅದನ್ನ ತಂದಾಗ ಅದರಲ್ಲಿ ಏನೆಲ್ಲ ಇರಬೇಕು ಏನಿಲ್ಲ ಅನ್ನುವಂಥ ವಿಚಾರದಲ್ಲಿ ಅವತ್ತು SC ಸಮುದಾಯಕ್ಕೆ ST ಸಮುದಾಯಕ್ಕೆ ಯಾವ ರೀತಿ ನ್ಯಾಯ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಗಟ್ಟಿ ನಿಲುವನ್ನು ತೆಗೆದುಕೊಳ್ತಾರೆ. ಇಡೀ ಕಾಂಗ್ರೆಸ್ ಪಕ್ಷದ ನಿಲುವು ಒಂದ್ ಕಡೆ ಇದ್ರೆ ಅಂಬೇಡ್ಕರ್ ನಿಲುವೇ ಅದರ ತತ್ವ ವಿರುದ್ಧವಾಗಿ ಗಟ್ಟಿಯಾದಂಥ ಆ SC ಸಮುದಾಯದ ಧ್ವನಿಯಾಗಿ ಅವರು ನಿಂತಿದ್ರು. ಆ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ SC ಸಮುದಾಯ ಜಾಗೃತಗೊಳ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದು ಸರಿ ಇದೆ, ಇಲ್ಲಿದ್ರೆ ಸ್ವತಂತ್ರ ಬಂದರೂ ಕೂಡ ನಮ್ಮ ಗುಲಾಮಗಿರಿ ತಪ್ಪೋದಿಲ್ಲ. ಬ್ರಿಟಿಷ್ ಕಾಲದ ಗುಲಾಮಗಿರಿ ಸ್ವತಂತ್ರ ಭಾರತದಲ್ಲಿ ಮುಂದುವರಿತದೆ ಈ ಪುನಾ ಪ್ಯಾಕ್ಟ್ಗೆ ನಾವು ಒಪ್ಕೊಂಡ್ರೆ. ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಯರವಡ ಜೈಲಿನಲ್ಲಿ ಇರ್ತಾರೆ. ತಿಂಗಳಗಟ್ಟಲೆ ಚರ್ಚೆ ಅಂಬೇಡ್ಕರ್ ಅವ್ರನ್ನ ಕರೀತಾರೆ. ಇಲ್ಲ ಏನಾರು ಮಾಡಬೇಕಂದ್ರೆ ಪುನಾ ಪ್ಯಾಕ್ಟ್ ಆದರೆ ಮುಂದೆ ನಮಗೆ ಸ್ವತಂತ್ರ ಹಸ್ತಾಂತರಕ್ಕೆ ಬಹಳ ಅನುಕೂಲ ಆಗ್ತದೆ ಅನ್ನುವಂಥ ಕಾರಣದಿಂದ ತಿಂಗಳಗಟ್ಟಲೆ ಚರ್ಚೆ ಆದಮೇಲೆ ಒಂದು ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು SC ಸಮುದಾಯಕ್ಕೆ ಸಪ್ರೇಟ್ ವೋಟಿಂಗ್ ಇರಬೇಕು ಅನ್ನುವಂಥ ಎಲೆಕ್ಟ್ರೇಟ್ ಇರಬೇಕು ಅಂತ ಹೇಳಿ ಪ್ರತಿಪಾದಿಸ್ತಾರೆ. ಬಹಳ ದೊಡ್ಡ ಚಿಂತಕರು ಬೆಂಗಾಲದವರು. ಅವರು ಇದನ್ನ ಪ್ರಸ್ತಾಪ ಮಾಡಿದ್ರು ಅನ್ನೋದು ಇವತ್ತು ನಿಜವಾಗ್ಲೂ ಕೂಡ ನಿಜವಾದಂಥ ದೇಶಭಕ್ತರು ಯಾರು ಅನ್ನೋದು ಅನಾಮಧೇಯ. ಹೆಂಗೆ ಸ್ವತಂತ್ರ ಹೋರಾಟದಲ್ಲಿ ಅನಾಮಧೇಯ ಸೈನಿಕರಿದ್ರು, ಹೆಸರಿಲ್ಲ ಅವ್ರಿಗೆ, ಜೀವ ಕೊಟ್ಟಿದ್ದಾರೆ, ಪ್ರಾಣ ಕೊಟ್ಟಿದ್ದಾರೆ, ಆಸ್ತಿ ಹಾಳು ಮಾಡ್ಕೊಂಡಿದ್ದಾರೆ. ಅಂಥವ್ರ ಪಂಕ್ತಿಯಲ್ಲಿ ಸ್ವತಂತ್ರ ಬರುವ ಪೂರ್ವದಲ್ಲಿಯೂ ಕೂಡ ಇಂಥ ಚಿಂತಕರು ಇದ್ರು ಅನ್ನೋದು ಇವತ್ತು ಬಹಳ
ಒಂದು ಆಶ್ಚರ್ಯಕರವಾಗಿರುವಂಥ ಸಂಗತಿ ಹೊರಗೆ ಬಂದಿದೆ. ಎರಡನೇದು ಸಂಬಂಧ ಈ ಭೂಮಿಯ ಜೊತೆಗೆ, ಸಂವಿಧಾನದ ಸಂಬಂಧ ಈ ಭೂಮಿಯ ಜೊತೆಗೆ. ಇದು ಅಣ್ಣ ಬಸವಣ್ಣನ ನಾಡು. ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ, ವಿಶ್ವದ ಮೊದಲನೆಯ ಪ್ರಜಾಪ್ರಭುತ್ವ, ಮದರ್ ಆಫ್ ಡೆಮಾಕ್ರಸಿ, ಅದು ಬಸವಣ್ಣವರ ಅನುಭವ ಮಂಟಪ. ನೈತಿಕತೆ ಕಾಂಗ್ರೆಸ್ಗಿಲ್ಲ, ಕೇವಲ ಪಶ್ಚಾತ್ತಾಪ ಪಡುವಂಥದ್ದು ಮಾತ್ರ ಉಳಿದಿದೆ ಅವರಿಗೆ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿದಿದ್ರೆ ಜನಸಾಮಾನ್ಯರಿಂದ, ಈ ದೇಶದ ನಮ್ಮ ಕೋರ್ಟುಗಳಿಂದ, ನ್ಯಾಯಾಂಗದಿಂದ ಮತ್ತು ಇದನ್ನು ಎತ್ತಿಳಿದಂಥ ಎಲ್ಲ ವಿರೋಧ ಪಕ್ಷದ ಆಗ ಕಾಲಕ್ಕಿರುವಂಥ ಎಲ್ಲ ನಾಯಕರಿಂದ, ಅಟಲ್ ಬಿಹಾರಿ ವಾಜಪೇಯಿ, LK ಅದ್ವಾನಿ, ಮೊರಾರ್ಜಿ ದೇಸಾಯಿ, ಎಲ್ಲಕ್ಕಿಂತ ಹೆಚ್ಚಾಗಿ ಜಯಪ್ರಕಾಶ್ ನಾರಾಯಣ್, ಅವರು ಎಲ್ಲರೂ ಸೇರಿ ಈ ದೇಶದ ಸ್ವಾತಂತ್ರ್ಯವನ್ನು ಹೊರಡಿದ್ದಾರೆ. ಎಮರ್ಜೆನ್ಸಿ ವಿರುದ್ಧ ಹೋರಾಟ, ಸಂಪೂರ್ಣ ಕ್ರಾಂತಿ, ಎರಡನೇ ಸ್ವತಂತ್ರ ಹೋರಾಟ ಅಂತಲೇ ಇವತ್ತು ಬಣಿಸ್ತಾರೆ. ಆದ್ದರಿಂದ ಬಂಧುಗಳೇ, ಇದನ್ನೆಲ್ಲ ಯಾಕೆ ಇವತ್ತು ನಾವು ಮಾಡ್ತಾ ಇದ್ದೇವೆ ಅಂದರೆ, ಮತ್ತೊಮ್ಮೆ ಸಂವಿಧಾನದ ಬಗ್ಗೆ ಯಾಕೆ ಚರ್ಚೆ ಮಾಡ್ತೇವೆ ಅಂದರೆ, ಹೊಸ ಪೀಳಿಗೆಗೆ ಗೊತ್ತಾಗುತ್ತೆ. ಸುಳ್ಳನ್ನು ನೋಡಬಾರ ಹೇಳಿದಾಗ ಸತ್ಯ ಆಗಬಾರ್ದು. ಹೊಸ ಪೀಳಿಗೆಗೆ ಗೊತ್ತಾಗಬೇಕು. ಹೊಸ ಪೀಳಿಗೆ ಈ ಸಂವಿಧಾನದ ಜ್ಯೋತಿಯನ್ನ, ಪ್ರಜಾಪ್ರಭುತ್ವದ ಜ್ಯೋತಿಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು, ಹಿಡ್ಕೊಂಡು ಹೋಗ್ಬೇಕು, ಆ ಮಶಾಲನ್ನ ಹಿಡ್ಕೊಂಡು ಹೋಗ್ಬೇಕು. ಅದಕ್ಕಾಗಿ ಇವತ್ತು ಸಂವಿಧಾನದ ದಿನವನ್ನ ತಿಂಗಳುಗಟ್ಟಲೆ ಆಚರಣೆ ಮಾಡಿ ಇವತ್ತು ಸಂವಿಧಾನದ ಸನ್ಮಾನ ದಿನಾಚರಣೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ಸಂವಿಧಾನ ಇದ್ದರೆ ನಾವಿದ್ದೇವೆ. ಸಂವಿಧಾನ ಇಲ್ಲ ಅಂತಂದರೆ ನಾವು ಯಾರೂ ಕೂಡ ಇವತ್ತು ಮುಕ್ತವಾಗಿ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ. ಚೈನಾ ದೇಶ ನಮ್ಗಿಂತ ಸ್ವಾತಂತ್ರ್ಯ ಇಲ್ಲ, ಮತ ಹಾಕೋ ಸ್ವತಂತ್ರನೇ ಇಲ್ಲ, ಅವ್ರಿಗೆ ಮಾತನಾಡೋ ಸ್ವತಂತ್ರ ಇಲ್ಲ, ಆರ್ಥಿಕವಾಗಿ ಸ್ವತಂತ್ರ ಇದೆ, ತಗೊಂಡೇನು ಮಾಡಿ. ಆದ್ರಿಂದ ಎಲ್ಲ ರೀತಿಯ ಸ್ವತಂತ್ರ ಇದ್ದು ಈ ದೇಶವನ್ನ ಪ್ರಗತಿಯತ್ತ ಒಯ್ಯುವಂಥದ್ದು ಸಂವಿಧಾನ. ಇವತ್ತು ವೆಲ್ಫೇರ್ ಸ್ಟೇಟ್ ಅಂತ ಕರಿತೀವಿ ನಾವು. ವೆಲ್ಫೇರ್ ಸ್ಟೇಟ್ ಯಾರಿಂದ ಬಂತು? ಸಂವಿಧಾನದ ಆಶಯಗಳಿಂದ ಬಂದಿದೆ. ಸಂವಿಧಾನದ ಆಶಯದಿಂದ ಎಲ್ಲರೂ ಸಮಾನರ ಜೊತೆಗೆ ಎಲ್ಲರ ಸಮಾನ ಪ್ರಗತಿ, ಆರ್ಥಿಕ, ಶೈಕ್ಷಣಿಕ ಅವಕಾಶಗಳು ಮತ್ತು ಸಮಾನತೆ ಸಂವಿಧಾನದ ಮುಖ್ಯ ಉದ್ದೇಶ. ಸಂವಿಧಾನ ಇದ್ದಿದ್ದರಿಂದ ಇವತ್ತು ದೇಶ ಪ್ರಗತಿ ಆಗ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯಿಂದ ಬಂದಿರುವಂತ ಈ ಎಲ್ಲ ವಿಚಾರಗಳಿಂದ ಸಂವಿಧಾನದಲ್ಲಿ ನಮೂದಾಗಿದ್ದರಿಂದ ಇವತ್ತು ದೇಶ ವಿಕಾಸ ಆಗ್ತಾ ಇದೆ. ಸಂವಿಧಾನ ಅದಕ್ಕೆ ಹೇಳ್ತಾರೆ ಲೆಟರ್ ಆ್ಯಂಡ್ ಸ್ಪಿರಿಟ್ ಅಂತ. ಅಕ್ಷರ ಮತ್ತು ಭಾವನೆಗಳು ಎರಡು ಒಂದಾಗಿರಬೇಕು ಸಂವಿಧಾನದ ಬಗ್ಗೆ. ಕೇವಲ ಮಾತನಾಡೋದಲ್ಲ, ಅಧಿಕಾರ ಬಂದಾಗ ಅದನ್ನು ಚಲಾಯಿಸಬೇಕು. ವಾಜಪೇಯಿ ಅವರು ಬಂದಾಗ SC ST ಕಮಿಷನ್ ಬೇರೆ ಬೇರೆ ಇತ್ತು. ಸಂವಿಧಾನವನ್ನು ಎಲ್ಲರೂ ಓದಬೇಕು, ತಿಳ್ಕೋಬೇಕು. ನಮ್ಮ ಹಕ್ಕುಗಳ ಮತ್ತು ನಮ್ಮ ಕರ್ತವ್ಯ ಇವುಗಳನ್ನು ತಿಳ್ಕೊಂಡು ನಾವು ಇವತ್ತು ಏನು ನರೇಂದ್ರ ಮೋದಿಯವರ ಒಂದು ಕಲ್ಯಾಣ ರಾಜ್ಯದ ಚಿಂತನೆ ಏನಿದೆ, ಸಂವಿಧಾನಬದ್ಧ ಆಡಳಿತ ಇದೆ, ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಾಗ ಈ ದೇಶವನ್ನು ಉತ್ತಂಗಕ್ಕಾಗಿ ವಿಕಸಿತ ಭಾರತ ಅನ್ನುವಂಥ ಏನಿದೆ 2047ಕ್ಕೆ ಇಡೀ ಜಗತ್ತಿನಲ್ಲಿಯೇ ಭಾರತ ವಿಕಸಿತವಾಗಿರುವಂಥ ದೇಶ, ನಂಬರ್ 1 ದೇಶ ಆಗಬೇಕು ಅಂತಂದರೆ ನರೇಂದ್ರ ಮೋದಿಯವರಿಗೆ ಆಡಳಿತಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಎಲ್ಲ ವರ್ಗದ ಜನ ಕೊಡಬೇಕು ಮತ್ತು ಜನರನ್ನು ವೋಟ್ ಬ್ಯಾಂಕ್ ಆಗಿ ರಾಜಕಾರಣ ಮಾಡೋರನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ ಅನ್ನುವಂಥ ಸಂಕಲ್ಪವನ್ನು ನಾವು ಮಾಡೋಣ. ಸಂವಿಧಾನದ ರಕ್ಷಣೆ ಮತ್ತು ಸಂವಿಧಾನಬದ್ಧವಾದಂಥ ಆಡಳಿತಕ್ಕೆ ನಮ್ಮ ಬೆಂಬಲ, ನರೇಂದ್ರ ಮೋದಿಯವರಿಗೆ ಬೆಂಬಲ, ಅಪಪ್ರಚಾರ ಆಗಿರುವಂಥ ಕಾಂಗ್ರೆಸ್ಸಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವಂಥ ಒಂದು ಒತ್ತಡವನ್ನು ನಾವೆಲ್ಲರೂ ಸೇರಿ ಹಾಕಬೇಕು ಅನ್ನುವಂಥ ಮಾತನ್ನು ಹೇಳಿ